ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿಯ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಭಾಗ್ಯ ಆದಿ ಆಫೀಸ್ಗೆ ಬಂದು ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಲು ಕುಳಿತಿದ್ದವ್ರನ್ನೆಲ್ಲ ಮಾತಾಡಿಸಿ ಅವರೆಲ್ಲ ಪದವಿ ಪಡೆದವರು ಅಂತ ಗೊತ್ತಾದ ಮೇಲೆ ಭಾಗ್ಯನಿಗೆ ಇಂಥವ್ರ ಮುಂದೆ ನಾನು ಇಂಟರ್ವ್ಯೂ ಪಾಸ್ ಆಗ್ತೀನಾ ಅಂತ ಅಂದ್ಕೊಳ್ತಾಳೆ. ಇಂಟರ್ವ್ಯೂ ತೆಗೆದುಕೊಳ್ಳುವವರು ಒಬ್ಬೊಬ್ಬರನ್ನೇ ಕರೆದು ಇಂಟರ್ವ್ಯೂ ಪಡೆದುಕೊಳ್ತಾರೆ. ಅದರಲ್ಲಿ ಇನ್ನೂ ಭಾಗ್ಯ ಬರುವುದಕ್ಕಿಂತ ಮೊದಲು ಕನ್ನಿಕಾ ಕಳಿಸಿದ ವ್ಯಕ್ತಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ, ಅವನನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಭಾಗ್ಯಳನ್ನು ಕೂಗಿದಾಗ ಭಾಗ್ಯ ಒಳಗೆ ಬಂದು ಎಲ್ರಿಗೂ ನಮಸ್ಕರಿಸಿ ಕೂತ್ಕೊಳ್ತಾಳೆ. ಅವಳಿಗೆ ಇಂಟರ್ವ್ಯೂ ತೆಗೆದುಕೊಳ್ಳುವವರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅವಳಿಗೆ ಭಾಗ್ಯ ಗಾಬರಿಯಿಂದ ತಡವರಿಸುತ್ತಾ ಉತ್ತರಿಸುತ್ತಾಳೆ. ಆಮೇಲೆ ಅವರು ಕನ್ನಡದಲ್ಲೇ ನಿಮ್ಮ ರೀತಿಯಲ್ಲಿ ಉತ್ತರಿಸಿ ಅಂತ ಹೇಳಿದ್ರಿಂದ ಅವಳಿಗೆ ಧೈರ್ಯ ಬಂದು ಮತ್ತು ಅವಳಿಗೆ ಎಲ್ಲ ವ್ಯವಹಾರ ಜ್ಞಾನ ಇರುವುದರಿಂದ ಮತ್ತು ಕೂಲಂಕುಷವಾಗಿ ವಿಚಾರ ಮಾಡಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವ ಇರುವುದರಿಂದ ಅವರು ಕೇಳಿದ ಪ್ರಶ್ನೆಗಳಿಗೆ ತನ್ನದೇ ಆದ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಸರಿಯಾಗಿ ಉತ್ತರಿಸುತ್ತಾಳೆ. ಆಗ ಇಂಟರ್ವ್ಯೂ ತೆಗೆದುಕೊಳ್ಳುವವರ ಆಫೀಸರು ಭಾಗ್ಯನಿಗಿಂತ ಮುಂಚೆ ಸರಿಯಾಗಿ ಉತ್ತರಿಸಿದ ವ್ಯಕ್ತಿಯನ್ನು ಬಿಟ್ಟು ಭಾಗ್ಯ ವ್ಯವಹಾರ ಜ್ಞಾನ ಉಳ್ಳವಳು ಒಳ್ಳೆಯ ನಿರ್ಧಾರ ತಗೋತಾಳೆ, ಟ್ರಸ್ಟನ್ನು ಒಳ್ಳೆಯ ರೀತಿಯಿಂದ ಮುನ್ನಡೆಸಿಕೊಂಡು ಹೋಗ್ತಾಳೆ ಎನ್ನುವ ನಂಬಿಕೆಯಿಂದ ಭಾಗ್ಯಳನ್ನು MD ಪೋಸ್ಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಆಗ ಅವರು ನೀವು ಸ್ವಲ್ಪ ಹೊರಗೆ ಇರಿ, ಆಮೇಲೆ ನಾವು ಹೇಳಿ ಕಳಿಸುತ್ತೇವೆ ಅಂತ ಭಾಗ್ಯನಿಗೆ ಹೇಳ್ತಾರೆ. ಆಗ ಭಾಗ್ಯ ಅಲ್ಲಿಂದ ಹೊರಗೆ ಬಂದು ಆದಿಯ ಕ್ಯಾಬಿನ್ಗೆ ಬರ್ತಾಳೆ. ಆಗ ಆದಿಯು ಟೆನ್ಷನ್ನಿಂದ ಇಂಟರ್ವ್ಯೂ ಮುಗಿಯುತ್ತಾ ಭಾಗ್ಯ ಅವ್ರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ರಾ ಅಂತ ಕೇಳ್ತಾನೆ. ಆಗ ಭಾಗ್ಯ ಮೊದಲು ಅವರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಆದರೆ ಅವರು ನನಗೆ ನೀವು ಕನ್ನಡದಲ್ಲೇ ನಿಮ್ಮ ರೀತಿಯಲ್ಲಿ ಉತ್ತರಿಸು ಅಂತ ಹೇಳಿದರು, ಆದ್ದರಿಂದ ನಾನು ಅವರು ಕೇಳಿದ ಪ್ರಶ್ನೆಗಳಿಗೆ ನನ್ನದೇ ಆದ ರೀತಿಯಲ್ಲಿ ಧೈರ್ಯದಿಂದ ಉತ್ತರಿಸಿದೆ ಅಂತ ಹೇಳ್ತಾಳೆ. ಆಗ ಆದಿಯು ಭಾಗ್ಯ ನೀವು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರಿ, ನಾನು ಹೊರಗೆ ಹೋಗಿ ಬರ್ತೀನಿ ಅಂತ ಹೊರಗೆ ಹೋಗಿ ಇಂಟರ್ವ್ಯೂ ನಡೀತಿದ್ದ ರೂಮ್ಗೆ ಹೋಗಿ ಅಲ್ಲಿದ್ದವರಿಗೆ ಯಾರನ್ನು ಸೆಲೆಕ್ಟ್ ಮಾಡಿದರೆ ಅಂತ ಕೇಳ್ತಾನೆ. ಆಗ ಅವರು ಭಾಗ್ಯಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಆದಿಯು ತನ್ನ ಕ್ಯಾಬಿನ್ಗೆ ಬಂದು ಸಂತೋಷದಿಂದ ಭಾಗ್ಯ ನೀವು ಇಂಟರ್ವ್ಯೂನಲ್ಲಿ ಪಾಸಾಗಿದ್ದೀರಾ, ಈ ಕೆಲಸ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಭಾಗ್ಯರಿಗೆ ಸಂತೋಷವಾಗ್ತದೆ. ಆಗ ಆದಿಯು ಕಾಮತ್ ಅವರಿಗೆ ಭಾಗ್ಯ MD ಪೋಸ್ಟ್ಗೆ ಸೆಲೆಕ್ಟ್ ಆದ ವಿಷಯ ಫೋನ್ ಮಾಡಿ ತಿಳಿಸುತ್ತಾನೆ. ಆಗ ಅವರು ನನಗೆ ಮೊದಲೇ ಗೊತ್ತಿತ್ತು ಅವಳೇ ಸೆಲೆಕ್ಟ್ ಆಗ್ತಾಳೆ ಅಂತ, ನನಗೆ ಬಹಳ ಸಂತೋಷವಾಗಿದೆ, ನೀನು ಮನೆಗೆ ಬರುವಾಗ ಅವಳನ್ನು ಜೊತೆಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಭಾಗ್ಯನು ಕೂಡ ತಾನು ಸೆಲೆಕ್ಟ್ ಆದ ವಿಷಯ ಕುಸುಮ ಮತ್ತು ಪೂಜಾ ಎಲ್ರಿಗೂ ಫೋನ್ ಮಾಡಿ ತಿಳಿಸುತ್ತಾಳೆ. ಇತ್ತ ಕನ್ನಿಕಾ ಭಾಗ್ಯ ಇಂಟರ್ವ್ಯೂನಲ್ಲಿ ಪಾಸಾದ ವಿಷಯ ಗೊತ್ತಾಗಿ ಇಂಟರ್ವ್ಯೂ ಮಾಡುವವರಲ್ಲಿ ಒಬ್ಬರನ್ನು ನಾನು ಹೇಳಿದ ವ್ಯಕ್ತಿಯನ್ನು ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ನೀವು ಅಂತ ಕೇಳ್ತಾಳೆ. ಆಗ ಅವರು ಭಾಗ್ಯ ಬರೋ ತನಕ ನೀವು ಹೇಳಿದ ವ್ಯಕ್ತಿ ಸರಿಯಾಗಿ ಉತ್ತರ ಕೊಟ್ಟಿದ್ದರಿಂದ ಆತನನ್ನೇ ಆಯ್ಕೆ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ಭಾಗ್ಯ ಬಂದು ಆತನಿಗಿಂತ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಚೆನ್ನಾಗಿ ಉತ್ತರ ಕೊಟ್ಟಿದ್ದರಿಂದ ಎಲ್ಲರೂ ಭಾಗ್ಯಳನ್ನೇ ಆಯ್ಕೆ ಮಾಡಿದ್ದಾರೆ. ನಾನು ಎಷ್ಟು ಒದ್ದಾಡಿದರೂ ಬೇರೆಯವರು ನನ್ನ ಮಾತು ಕೇಳದೆ ಭಾಗ್ಯಳನ್ನೇ ಅನುಭವ ಇರುವವಳು, ಟ್ರಸ್ಟ್ನ ಕೆಲಸವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಾಳೆ ಅಂತ ಅವಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆಗ ಕನ್ನಿಕಾ ಆತನಿಗೆ ನಾನು ಕೊಟ್ಟಿರುವ ಕೆಲಸ ನೀವು ಸರಿಯಾಗಿ ಮಾಡಿಲ್ಲ ಆತನಿಗೆ ಬೈದು ಫೋನ್ ಇಡ್ತಾಳೆ. ಇತ್ತ ಆದಿಯು ಭಾಗ್ಯಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ. ಆಗ ಭಾಗ್ಯ ಬಂದವಳೆ ಕಾಮತ್ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಆಗ ಕಾಮತ್ ಅವರು ಭಾಗ್ಯಳಿಗೆ ಕಾಮತ್ ಅವರ ಬಿಸ್ನೆಸ್ ಸಂಸ್ಥೆಗೆ ಸ್ವಾಗತ, ಭಾಗ್ಯ ನೀನೇನು ಅಂತ ಸಾಧಿಸಿ ತೋರಿಸ್ಬಿಟ್ಟೆ ನೋಡು, ಇದರಿಂದ ನನಗೆ ಬಹಳ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಆಗ ಪೂಜಾ ಕಿಶನ್ ಬಂದು ಭಾಗ್ಯಳಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ. ಮತ್ತು ಅಲ್ಲೇ ನಿಂತಿದ್ದ ಮೀನಾಕ್ಷಿ ಮತ್ತು ಕನ್ನಿಕಾ ಇವರಿಗೂ ಕಾಮತ್ ಅವರು ಕರೆದು ಭಾಗ್ಯನಿಗೆ ಕಂಗ್ರ್ಯಾಚುಲೇಷನ್ ಹೇಳಲು ತಿಳಿಸುತ್ತಾರೆ. ಆಗ ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು ಭಾಗ್ಯಳಿಗೆ ಕಂಗ್ರ್ಯಾಚುಲೇಷನ್ ಆಲ್ ದ ಬೆಸ್ಟ್ ಅಂತ ಬೇಜಾರಿನಿಂದ ಹೇಳ್ತಾರೆ. ಆಗ ಪೂಜಾ ಸಂತೋಷದಿಂದ ಎಲ್ರಿಗೂ ಸ್ವೀಟ್ ತಂದು ಕೊಡ್ತಾಳೆ. ಎಲ್ಲರೂ ಸ್ವೀಟ್ ತಿಂದು ಸಂತೋಷದಿಂದ ನಗುತ್ತಾ ಮಾತಾಡ್ತಾರೆ. ಇದನ್ನೆಲ್ಲ ನೋಡಿ ಮೀನಾಕ್ಷಿ ಮತ್ತು ಕನ್ನಿಕಾಗೆ ಸಿಟ್ಟು ಬಂದು ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.